ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಉಪ್ಪಿನ ಕುದ್ರಿನ ಪಪೆಟ್ ಅಕಾಡೆಮಿಲಿದ್ದೀವಿ. ಅದೇ ಉಪ್ಪಿನ ಕುದ್ರಿನ ಬೊಂಬೆ ಆಟದ ಅಕಾಡೆಮಿಲಿದ್ದೀವಿ. ಇದು ಹೇಳಬೇಕು ಅಂತಂದರೆ ಉಪ್ಪಿನ ಕುದ್ರಿಗೆ ಒಂದು ಹೆಸರು ತಂದುಕೊಟ್ಟಂತಹ ಒಂದು ಆರ್ಟ್. ಬೊಂಬೆ ಆಟದ ಮೂಲಕ ಕತೆಗಳನ್ನ ಹೇಳ್ತಾರೆ, ಕತೆಗಳನ್ನ ತಿಳಿಸ್ತಾರೆ. ಹಾಗೆ ಇದು ಸಾಧಾರಣವಾದ ಬೊಂಬೆ ಆಟ ಅಲ್ಲ, ಇದು ಯಕ್ಷಗಾನದ ಬೊಂಬೆ ಆಟ. ಇದು ಇಡೀ ದೇಶಕ್ಕೆ ಫೇಮಸ್ ಆದಂಥ ಒಂದು ಬೊಂಬೆ ಆಟ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಅಂತ ನಮ್ಮ ಜೊತೆಗೆ ಭಾಸ್ಕರ್ ಸರ್ ಇದ್ದಾರೆ. ಅವರನ್ನೇ ಹೋಗಿ ಮಾತಾಡ್ಸೋಣ ಬನ್ನಿ. ನಮಸ್ತೆ. ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ನನಗೆ. ಹಾಯ್, ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಉಪ್ಪಿನ ಕುದ್ರಲ್ಲಿರುವಂತ ಬೊಂಬೆ ಆಟದ ಅಕಾಡೆಮಿಗೆ ಹೋಗ್ತಾ ಇದೀವಿ. ಅಂದ್ರೆ ಉಪ್ಪಿನ ಕುದ್ರು ಪಪೆಟ್ ಅಕಾಡೆಮಿಗೆ ಹೋಗ್ತಾ ಇದೀವಿ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಆ ಪಪೆಟ್ ಅಕಾಡೆಮಿ ಹೇಗಿದೆ, ಅದನ್ನ ಯಾರು ನಡೆಸ್ತಾರೆ, ಏನು ಎತ್ತ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ವ್ಲಾಗ್ ನ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನಾನು ರೆಡಿ ಆಗ್ತಾ ಇದ್ದೆ. ಸೊ ಇವತ್ತು ಸ್ಟೇಜ್ 929 ಅವರ ಮೋಸ್ಟ್ ವೈರಲ್ 3-in-1 ಲಿಪ್ಸ್ಟಿಕ್ ನನ್ನ ಕೈ ಸೇರಿದೆ. ಸೊ ಡಿಫ್ರೆಂಟ್ ಶೇಡ್ಸ್ ಇದೆ ನನ್ನ ಕೈಲಿ. ನಾನು ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಶೇಡ್ ಬಂದು ಟ್ರಫಲ್ ಬ್ಲಶ್ ಅಂತ 05. ಇದರ ಶೇಡ್ ನಂಬರ್ ಬಂದು 05. ಇದು 1 ಶೇಡು, ಇದು 2nd ಶೇಡು. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಲೈಟ್ ಶೇಡ್ ಅನ್ನ ಮೇಲೆ ಅಪ್ಲೈ ಮಾಡ್ಕೋತೀನಿ. ಸೊ ಒಂದು ಶೇಡ್ ಅನ್ನ ಮೇಲೆ ಅಪ್ಲೈ ಮಾಡಿದೀನಿ, ಇನ್ನೊಂದು ಶೇಡ್ ಅನ್ನ ಕೆಳಗಡೆ ಅಪ್ಲೈ ಮಾಡ್ತೀನಿ. ಸೊ ಇದನ್ನ ಈಗ ನಾನು ಬ್ಲೆಂಡ್ ಮಾಡ್ತೀನಿ. ನೋಡಿದ್ರಲ್ಲ, 3rd ಶೇಡ್ ಎಷ್ಟು ಪ್ರಿಟಿ ಆಗಿದೆ. ದಿಸ್ ಇಸ್ ಸಚ್ ಅ ಪ್ರಿಟಿ ಕಲರ್. ಈ ಲಿಪ್ಸ್ಟಿಕ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ತರ ಒಂದು ಆಪ್ಷನ್ ನ, ಒಂದು ಕಾಂಪ್ಯಾಕ್ಟ್ ಲಿಪ್ಸ್ಟಿಕ್ ಬುಲೆಟ್ ಅಲ್ಲಿ 3 ಆಪ್ಷನ್ಸ್ ನಿಮ್ಗೆ ಯಾವ ಲಿಪ್ಸ್ಟಿಕ್ ಅಲ್ಲಿ ಸಿಗುತ್ತೆ ಹೇಳಿ. ಸೊ ದಿಸ್ ಇಸ್ ವೆರಿ ವೆರಿ ಈಸಿ ಟು ಕ್ಯಾರಿ. ಈಗ ನಾನು ಇನ್ನೊಂದು ಶೇಡ್ ತಗೋತಾ ಇದ್ದೀನಿ, 02 ಸ್ಕಾರ್ಲೆಟ್ ವಿಸ್ಪರ್ ಅಂತ. ಸೊ ಇದು ಸ್ವಲ್ಪ ಬ್ರೈಟರ್ ಶೇಡ್. ಒಂದು ಲೈಟ್ ಶೇಡ್ ಬರುತ್ತೆ, ಇನ್ನೊಂದು ಬ್ರೈಟ್ ಶೇಡ್ ಬರುತ್ತೆ. ನೋಡಿ, ಈ ಕಡೆ ಲೈಟ್ ಇದೆ, ಈ ಕಡೆ ಬ್ರೈಟ್ ಇದೆ. ಬ್ಲೆಂಡ್ ಮಾಡ್ತೀನಿ. ವಾಟ್ ಅ ಲವ್ಲಿ ಕಲರ್. ಸ್ವಲ್ಪ ಇಂಗ್ಲಿಷ್ ತರ ಮಾತಾಡ್ಬಿಟ್ಟೆ ಅಲ್ವಾ. ಸೊ ಈ ಲಿಪ್ಸ್ಟಿಕ್ 100% ಟ್ರಾನ್ಸ್ಫರ್ ಪ್ರೂಫ್. ಇದು ಸ್ಮಡ್ಜ್ ಆಗಲ್ಲ. ನೀವೇನೇ ತಿನ್ಬೋದು, ನೀವೇನೇ ಕುಡೀರಿ, ನೀವು ಎಷ್ಟೇ ಮಾತಾಡಿ. ನನ್ಗೆ ಅದಕ್ಕೆ ನಾನು ಶೂಟಿಂಗ್ಗೆ ಇದನ್ನ ಹಾಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕೆಂತಂದ್ರೆ ನಾನು ತುಂಬಾ ಮಾತಾಡೋದಿರುತ್ತೆ, ನನಗೆ ಡೈಲಾಗ್ಸ್ ಹೇಳೋದಿರುತ್ತೆ, ಹಾಗೆ ಊಟ ಮಾಡೋದಿರುತ್ತೆ, ಈ ತರದ ಸೀನ್ಸ್ ಎಲ್ಲ ತುಂಬಾ ಇರುತ್ತೆ. ಸೊ ಇದು ವೇರ್ ಆಫ್ ಆಗಲ್ಲ, ಹೋಗೋದಿಲ್ಲ, ಬಡ್ಜ್ ಆಗಲ್ಲ, ಹಾಗೆ ಕ್ರ್ಯಾಕ್ ಆಗಲ್ಲ, ನಿಮ್ ಲಿಪ್ಸ್ ಕ್ರ್ಯಾಕ್ ಆಗಲ್ಲ. ಯಾಕೆಂತಂದ್ರೆ ಇದರಲ್ಲಿ ಅವಕ್ಯಾಡೋ ಆಯಿಲ್ ಇದೆ. ಇದು ನಿಮ್ಮ ಲಿಪ್ಸ್ ಅನ್ನ ಸಾಫ್ಟ್ ಅಂಡ್ ಸಪಲ್ ಆಗಿ ಇಡುತ್ತೆ, ಹಾಗೆ 12 ಗಂಟೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈಗ ನಾನು ಇದರಲ್ಲಿ ಬೇರೆ ಡಿಫ್ರೆಂಟ್ ಶೇಡ್ಸ್ ಯಾವ್ದಾವ್ದಿದೆ ಅದನ್ನೆಲ್ಲ ತೋರಿಸ್ಬಿಡ್ತೀನಿ. ಸೊ ಇದರಲ್ಲಿ ಡಿಫ್ರೆಂಟ್ ಶೇಡ್ಸ್ ಅನ್ನ ನಾವು ನೋಡ್ಕೊಂಡು ಬಂದ್ವಿ. ಈಗ ಈ ಲಿಪ್ಸ್ಟಿಕ್ ಟ್ರಾನ್ಸ್ಫರ್ ಪ್ರೂಫ್ ಹೌದೋ ಅಲ್ವೋ ಅನ್ನೋದಕ್ಕೆ ಒಂದು ಟಿಶ್ಯೂ ಪೇಪರ್ ನ ತಗೊಂಡಿದ್ದೀನಿ. ಏನು ಟ್ರಾನ್ಸ್ಫರ್ ಆಗಿಲ್ಲ, ಅಬ್ಸಲ್ಯೂಟ್ಲಿ ನಥಿಂಗ್. ಎಸ್, ಏನು ಟ್ರಾನ್ಸ್ಫರ್ ಆಗಿಲ್ಲ. ಹಾಗೆ ಒಂದು ಗ್ಲಾಸ್ ಅನ್ನ ಕೂಡ ತಗೊಂಡಿದ್ದೀನಿ. ನೋಡೋಣ ಇದರಲ್ಲಿ ಟ್ರಾನ್ಸ್ಫರ್ ಆಗುತ್ತಾ ಏನು ಅಂತ ನೋಡೋಣ. ಈ ಗ್ಲಾಸ್ಗೆ ಒಂದು ಕಿಸ್ ಕೊಡ್ತೀನಿ. ಏನು ಆಗಿಲ್ಲ. ಕಾಣಿಸ್ತಾ ಇದೆಯಾ ನಿಮ್ಗೆ? ದೇರ್ ಇಸ್ ನಥಿಂಗ್. ಹೇ, ನೀವು ಕೂಡ ನಂತರನೇನಾ ಲೇಜಿ ಟು ಕ್ಯಾರಿ 5 ಡಿಫರೆಂಟ್ ಲಿಪ್ಸ್ಟಿಕ್ಸ್? ಹಾಗಿದ್ರೆ ಈ ಸ್ಟೇಜ್ 929 3-in-1 ಲಿಪ್ಸ್ಟಿಕ್ಸ್ ನಿಮಗೋಸ್ಕರ ಅಂತಾನೆ ಮಾಡಿರೋದು. ಸೊ ಇದನ್ನೇ ಶಾಪ್ ಮಾಡಬೇಕು ಅಂತಂದ್ರೆ
ಅಮೆಝಾನ್, ನೈಕಾ ಹಾಗೆ ಪರ್ಪಲ್ ಅಲ್ಲಿ ಸಿಗುತ್ತೆ. ಹಾಗೆ ಇವರ ಓನ್ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ. ಇವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTHA2025 ಯೂಸ್ ಮಾಡಿದ್ರೆ ನಿಮ್ಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಶಾಪ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ವ್ಲಾಗ್ ನೋಡೋದನ್ನ ಕಂಟಿನ್ಯೂ ಮಾಡಿ. ನಮಸ್ತೆ ಸರ್. ನಮಸ್ಕಾರ. ಅಮ್ಮನ ಊರಿದು, ಅಜ್ಜನೂರು, ನನ್ನ ಊರು ಸಹ ಕೂಡ. ನನಗೆ ಅಮ್ಮ ಈ ಬೊಂಬೆ ಆಟದ ಬಗ್ಗೆ ಹೇಳಿದಾಗ ಸಣ್ಣವರಿದ್ದಾಗಲೂ ನನಗೆ ಇದನ್ನು ಹೇಳಿದ್ದಾರೆ. ಆದರೆ ಯಾವತ್ತೂ ನೋಡ್ಲಿಕ್ಕೆ ನನಗೆ ಆಪರ್ಚುನಿಟಿ, ಭಾಗ್ಯ ಸಿಗಲಿಲ್ಲ. ಯಾವತ್ತಾದರೂ ಇದ್ರೆ ಖಂಡಿತ ಬಂದು ನಾನು ಇದನ್ನು ನೋಡಬೇಕು ಅಂತ ಆಸೆ ಪಡ್ತೀನಿ. ಇದು ಹೇಗೆ ಶುರುವಾಗಿತ್ತು? ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಒಲವು ಯಾಕೆ ಇದ್ರ ಮೇಲೆ? ಮೊದಲಾಗಿ ಇದು ಒಂದು ಜಾನಪದ ಸಂಸ್ಕೃತಿಯ ಒಂದು ಅಂಗ. ಇದು ಕನ್ನಡದ ಒಂದು ಮಣ್ಣಿನ ಕಲೆ, ಒಂದು ಕನ್ನಡದ ಸೊಗಡಿ ಇದೆ ಇದರಲ್ಲಿ. ಕರಾವಳಿಯಲ್ಲಿ ಈ ಒಂದು ಕಲೆ ಒಂದು 6ನೇ ತಲಾಂತರದಲ್ಲಿ ಇದೆ. ಇದು ನಾನು ಐ ರೆಪ್ರೆಸೆಂಟ್ 6th ಜನರೇಷನ್ ಅನ್ನು ಹೇಳುವುದೇ ನನ್ನ ಖುಷಿ ಇದೆ. ನನ್ನ ಖುಷಿ ಇದೆ ಮೊದಲು. ಸ್ವಜನ ಸುಖಾಯ ಬಹುಜನ ಹಿತಾಯ. ಮೊದಲು ನಾನು ಖುಷಿಪಟ್ಟು ಇನ್ನೊಬ್ಬರು ಖುಷಿ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಗುರು ಶಿಷ್ಯ ಪರಂಪರೆ ನನಗೆ ಹೇಳಿಕೊಟ್ಟಿದ್ದರಿಂದಲೇ ನಾನು ಈ ಊರಿನಲ್ಲಿ ಉಳ್ಕೊಂಡೆ. ಇದು ಯಕ್ಷಗಾನದ ಶೈಲಿಯಲ್ಲಿ ಈ ಕಲೆ ಉಳ್ಕೊಂಡು ಬಂದಿದೆ ಅಂತ ಹೇಳಿದರೆ, ಯಕ್ಷಗಾನ ಇಲ್ಲಿ ತುಂಬ ಜನಪ್ರಿಯ ಒಂದು ಕಲಾ ಮಾಧ್ಯಮ. ಅದನ್ನು ಹೊಂದಿ ನಮ್ಮ ಗೊಂಬೆ ಆಟ ಉಳ್ಕೊಂಡು ಬೆಳ್ಕೊಂಡು ಬಂದಿದೆ. ನಿಮ್ಮ ನಾಗಪ್ಪ ಇತ್ತಾಳರು ಸ್ಪೆಷಲಿ ನಮ್ಮ ಊರಿನ, ಹೌದು, ನಿಮ್ಮ ಅಜ್ಜ ಅನ್ನುವಾಗ ನಾನಂತೂ ತುಂಬ ಖುಷಿಯಲ್ಲಿ ಹೇಳ್ತೇನೆ. ಯಾಕೆ ಹೇಳಿದರೆ ಅಂಥ ಒಂದು ಪ್ರಾಧ್ಯಾಪಕರ ಒಂದು ವ್ಯಕ್ತಿತ್ವವೇ ನಮಗೊಂದು ಮಾರ್ಗದರ್ಶನ, ರೋಲ್ ಮಾಡೆಲ್. ಆ ರೀತಿಯಾಗಿ ಉಪ್ಪಿನಕೋದ್ರಿನ ಒಂದು ಪ್ರೇರಣೆಯಲ್ಲಿ ಈ ಕಲೆ 6ನೇ ತಲಾಂತರದಲ್ಲಿ ಇದೆ ಅನ್ನುವುದನ್ನು ಹೇಳುವ ಒಂದು ತುಂಬ ಸಂತೋಷದಲ್ಲಿ, ಹೆಮ್ಮೆಯಲ್ಲಿ ಹೇಳ್ಕೊಳ್ಬೋದು. ಇದರಲ್ಲಿ ಅನೇಕ ಜನರ ಶ್ರಮ ಇದೆ. ನೀವು ಒಬ್ಬ ವಾಹನಕ್ಕೆ ಒಬ್ಬ ಡ್ರೈವರ್ ಬೇಕನ್ನುವ ಅದು ಸಹಜ. ಹಾಗಂತ ಹೇಳಿ ಅದಕ್ಕೆ ಬೇಕಾದ ಪರಿಕರಗಳು, ಪರಿಸ್ಥಿತಿಗಳು, ಪರಿಸರಗಳು ಎಲ್ಲವೂ ಬೇಕು. ಆ ದೃಷ್ಟಿಯಲ್ಲಿ ತುಂಬ ಆಯಾ ಕಾಲಕ್ಕೆ ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ. ದೇವರ ದಯದಿಂದ ಈ ಕಲೆ ಯಾವುದೇ ಸರ್ಕಾರದ ನಾನು ಅನುದಾನ ಪಡೀಲಿಲ್ಲ. ನನ್ನ ತಲೆಯಲ್ಲಿ ಎಲ್ಲ ಕಂಟ್ರಿ ನೋಡಿ 25 ಕಂಟ್ರಿ ತಿರುಗಿದ ನಂತರ ನನಗನ್ನಿಸ್ತು ನನ್ನ ಊರಿನಲ್ಲಿ ನಾನೇನಾದ್ರು ಮಾಡಬೇಕು ಅನ್ನೋದಿದ್ರೆ ಏನಿದೆ ಇಲ್ಲಿ. ನಾವೇನು ಐ ಆಮ್ ನಾಟ್ ಎ ಡಾಕ್ಟರ್, ಐ ಆಮ್ ನಾಟ್ ಎ ಇಂಜಿನಿಯರ್, ಐ ಆಮ್ ಎ ಫೋಕ್ ಆರ್ಟಿಸ್ಟ್. ಈ ರಿಮೋಟ್ ವಿಲೇಜಲ್ಲಿ ನಿಂತು ಐ ಆಮ್ ವೆರಿ ಪ್ರೌಡ್ ಟು ಸೇ ಅದಲ್ಲ. ಆದರೆ ಅಚೀವ್ ಮಾಡುವಾಗ ನಿಮ್ಗೆ ಬರಬೇಕಿದ್ದು ಸಾಧನೆ ಒಟ್ಟಿಗೆ ಹಣವೂ ಬೇಕು. ನೀವು ಸುಳ್ಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಬರುವುದು ಹೇಗೆ ಬರಬೇಕು, ಒಂದು ಪರಂಪರೆಯಲ್ಲಿ ಅದಕ್ಕೆ ಆಧಾರ ಕೊಟ್ಟಿದ್ದಾರೆ. ಪರಂಪರೆ ಹೇಳ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ನಡಿಲಿಕ್ಕೆ ಕೊಟ್ಟಂಥ ಮಾರ್ಗ ಅದು. ಅದು ಹೇಗೆ ಹೇಳಿದ್ದಾರೆ ಕೇಳಿದರೆ, ನೀನು ಸಾಧನೆಯನ್ನು ಮಾಡಿದರೆ ಹಣ ಹಿಂದೆ ಬರ್ತದೆ. ಹಣ ಮುಂದಿರಬಾರ್ದು. ಒಂದು ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯದಲ್ಲಿ ಹಣ ಮುಂದಿಲ್ಲ, ವಿಷಯ ಮುಂದಿರ್ತದೆ, ಹಣ ಹಿಂದೆ ಬರ್ತದೆ. ನನಗೆ ಸುಧಾಮೂರ್ತಿಯವರು ಸಿಕ್ಕಿದ್ದಾರೆ, ದಯಾನಂದ ಪೈ ಅವರು ಸಿಕ್ಕಿದ್ದಾರೆ. ಕೇಳಬೇಕು ಅಂತ ಅನ್ಕೊಂಡೆ. ಸುಧಾಮೂರ್ತಿ ಅವರ ಹೆಸರು ಹಾಗೆ ದಯಾನಂದ ಪೈ ಅವರ ಹೆಸರು ನೋಡ್ತಾ ಇದ್ದೆ ನನಗೆ. ಅವ್ರು ಹೇಗೆ ಕನೆಕ್ಟೆಡ್? ಅದೇ ನಮ್ಮ ಸಂಸ್ಕೃತಿ, ಅದೇ ನಮ್ಮ ಸಂಸ್ಕಾರ, ಅದೇ ನಮ್ಮ ಸಂಪ್ರದಾಯ. ಯಾಕೆ ಕೇಳಲಿದ್ರೆ ಅದು ಯಾವುದಕ್ಕೂ ಆನ್ಸರ್ ಇಲ್ಲ. ಯಾಕೆ ನೀನು ಇಲ್ಲಿ ಇಟ್ಟಿದೆ ಅಂತ ನನ್ನ ಹತ್ರ ನನ್ನ ತಂದೆಯವರು ಕಾರ್ಪಸ್ ಫಂಡ್ ಮಾಡಿ ಇಡಲಿಲ್ಲ. ಆದರೆ ನನ್ನ ತಂದೆಯವರು ನನ್ನ ಕಲ್ಪನೆಯನ್ನು, ನನ್ನ ವ್ಯಕ್ತಿತ್ವವನ್ನು ಹೀಗೆ ನೀನು ಇರುವುದಿದ್ರೆ ಹೀಗೆ ಇರಬೇಕು, ಅಲ್ಲದಿದ್ದರೆ ಬ್ಯಾಂಕಿಗೆ ಹೋಗಬೇಕು, ಇಷ್ಟನ್ನು ಹೇಳಿದರು. ಹೀಗೆ ಇರುವುದಿದ್ರೆ ಇಲ್ಲಿ ಏನೂ ಇಲ್ಲ, ಹಾಗೇ ಹೋಗಬೇಕಿದ್ರೆ ಅಲ್ಲಿ ಹಣ ಮಾತ್ರ, ಬೇರೆ ಏನೂ ಇರೋದಿಲ್ಲ. ಹೌದು, ಆ ರಿಯಾಲಿಟಿಯಲ್ಲಿ ನಾನು ಹೋಗುವಾಗ ನನಗೆ ಅನಿಸ್ತು ನಾನು ಏನಾದರೂ ಮಾಡಬೇಕು. ಕಡೆಗೆ ಇದೆಲ್ಲ ಒಂದು ರೀತಿ ಹುಚ್ಚು ಪ್ರಯತ್ನ. ಹೌದು, ಗೊಂಬೆ ಆಟ ಅನ್ನೋದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಅದು ಇದೆ, ತೋರಿಸ್ತಾನೆ. ಅಲ್ಲೂ ಎಲ್ಲದೂ ಒಂದೇ ಕಡೆಯಲ್ಲಿ ನಿಮಗೆ ತೋರಿಸೋದು ಕಷ್ಟ. ನಾನು ಒಂದು ಗೊಂಬೆ ತರ್ತೇನೆ, ಅದಂದರೆ ನಿಮ್ಮ ಒಂದು ಮಾಹಿತಿ, ನಾನು ಏನು ಮಾತಾಡಿದ್ದೇನೆ ಅದಕ್ಕೆ ಹತ್ತಿರವಾಗಿ ತೋರಿಸ್ಬೇಕು, ಇಷ್ಟೇ. ಅದರಲ್ಲಿ ಎಲ್ಲದನ್ನು ತೋರಿಸ್ಬೇಕಿದ್ರೆ ಅದು ನನ್ನ ಕಾಸ್ಟ್ಲಿ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಟೀಮಿನನ್ನು ಉದ್ಯೋಗ ಕೊಡುವ ದೃಷ್ಟಿಯಲ್ಲಿ ಇದು ಮಾಡಿದ್ದು. ಅದು ನಿಮಗೆ ಒಂದು ಕಲ್ಪನೆಯನ್ನು ಕೊಡುವ ಪ್ರಯತ್ನ ಮಾಡ್ತೇನೆ. ಇಲ್ಲೇ ಮಾಡ್ತೇನೆ. ಗೊಂಬೆ ತರ್ತೇನೆ ನಾನೀಗ. ಈಗ ಯಕ್ಷಗಾನ ಗೊಂಬೆ ಆಟ ನಿಮಗೀಗ ಇದರ ಪಾಠ ಈಗ ಸ್ಟಾರ್ಟು. ಇದು ಮರದಿಂದ ಮಾಡುತ್ತೇವೆ. ಇದರಲ್ಲಿ ನಾವು ಮರದಲ್ಲಿ ಮಾಡಿರ್ತೇವೆ. ಇದರಲ್ಲಿ 11 ಜಾಯಿಂಟ್ಸ್, 6 ಸ್ಟ್ರಿಂಗ್ಸ್, 3 ಸ್ಟಿಕ್.
ಇದು ನನಗೆ ಇರುವಂಥ ಒಂದು ಸಾಧ್ಯತೆ, ಪಾಸಿಬಿಲಿಟಿ ಇಷ್ಟೇ ಇರೋದು. ಇದರಲ್ಲಿ ನಾನು ಮಾಡಬೇಕು. ಹೇಳಿದ ನಂತರ ಇದರಲ್ಲಿ ನಾವು ಮೈಥಾಲಜಿ ನಮ್ಮದು 11 ಜಾಯಿಂಟ್ ಇದೆ ಇದಕ್ಕೆ ಇಡೀ. ಇದು ನಾವೇ. ಹೌದು. ಅಲ್ಲ, ಕಾರ್ವಿಂಗು, ಪೇಂಟಿಂಗು, ಕಾಸ್ಟ್ಯೂಮ್ಸು ಎಲ್ಲದೂ ಕೂಡ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಕಲಾವಿದ ಅಂತ ಹೇಳಿದರೆ ಪ್ರತಿಯೊಂದು ನೀವೇ ಮಾಡೋದಾ? ಮಾಡ್ತೇವೆ. ಆದರೆ ಮೊದಲು ಇವ್ರು ಮಾಡ್ತಿದ್ರು, ಕಾರ್ಪೆಂಟ್ರು ನಮ್ಮಲ್ಲಿ. ಹೌದು. ಈಗ ನನಗೆ ಬೇಕಾಗಿರೋದು ಬೇರೆ ಎಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ವರ್ಕೌಟ್ ಅಲ್ಲ. 11 ಜೋಡಣೆ, 6 ಸೂತ್ರ, 3 ಸೂತ್ರದ ಕೋಲು. ಇಷ್ಟು ಇದನ್ನು ಹಿಡ್ಕೊಂಡು ಪ್ರದರ್ಶನ ಕೊಡೋದು ಪ್ರದರ್ಶನ ಕಲೆ. ಆದರೆ ಇದನ್ನು ಸೂತ್ರದ ಕೋಲು ಅಂತ ಕರಿತೇವೆ. ಇದನ್ನು ಸೂತ್ರ ಅಂತ ಹೇಳ್ತೇವೆ, ಇದನ್ನು ಗೊಂಬೆ ಅಂತ ಹೇಳ್ತೇವೆ. ಇದಕ್ಕೆ ಯಾವ ವಿಷಯ ನಿಮಗೆ ಬೇಕು ಅದರಲ್ಲಿ ತುಂಬ ವಿಷಯಗಳಿವೆ. ಇದರಲ್ಲಿ ಯಾರೇ ಪ್ರತಿಭೆ ಇರಲಿ, ಯಾವುದೇ ರೀತಿಯಲ್ಲಿ ಇರಲಿ, ಇಲ್ಲಿ ಅವರಿಗೆ ಅವಕಾಶ ಕೊಡ್ತೇವೆ. ಇದನ್ನು ವಿಷ್ಣು ಅಂತ ಹೇಳಿದರೆ ಮೂಮೆಂಟ್, ಚಕ್ರ, ಚಲನೆ. ಚಲನೆಯನ್ನು ಯಾಕೆ ಹೇಳ್ತೀರಿಯಪ್ಪ? ನಾವು ಚಲನೆ ಇದ್ದು ನಮ್ಗೆ ಗೊತ್ತಿದೆ, ನಮ್ಮ ಗುರುಗಳು ಹೇಳಿದ್ದಾರೆ. ಇಲ್ಲಿ ಯಾಕೆ ಕೇಳಿದರೆ, ಇದನ್ನು ಹಿಡಿದು ಈ ವಸ್ತುವಿಗೆ ಚಲನೆಯನ್ನು ಕೊಡ್ತೇವೆ ನೋಡಿ, ಗೊತ್ತಾಯ್ತಾ? ಅದನ್ನು ಈಗ ತಾಳಗಳು ಈಗ ಮೂಮೆಂಟ್ ಆಯಿತು. ಮತ್ತೊಂದು ಶಕ್ತಿ ಮಹೇಶ್ವರ ಅಂತ ಕರೀತಾರೆ. ಅಂಗಭಾಷೆಯ ಗೊಂಬೆ ಆಟದಲ್ಲಿ ಅಂಗಗಳ ಮೂಲಕ ಮಹೇಶ್ವರನ ಕೆಲಸ ಏನು? ಮಹೇಶ್ವರನ ಕೆಲಸ ಗೊತ್ತಿಲ್ಲ. ಡಿಸ್ಟ್ರಾಯಿಂಗ್ ದ ಬ್ಯಾಡ್ ವಿಲ್ಸ್, ದುಷ್ಟ ಶಕ್ತಿಯನ್ನು ಡಿಸ್ಟ್ರಾಯ್ ಮಾಡೋದು. ಅದಕ್ಕೆ ಈ ಬೇರೆ ಬೇರೆ ಗೊಂಬೆಯಲ್ಲಿ ಆಯುಧ ಇರ್ತದೆ. ನಾವು ಅದಕ್ಕೆ ವಿತ್ ಮ್ಯೂಸಿಕ್ ಇದು ಕೊಡ್ತೇವೆ ಯುದ್ಧಕ್ಕೆ. ಅದಕ್ಕೆ ಮಹೇಶ್ವರ ಅಂತ ಕರೀತೇವೆ. ಈ 3 ವಿಷಯವನ್ನು ನಾವು ಇಂಗ್ಲೀಷಿನಲ್ಲಿ ಗಾಡ್ ಅಂತ ಕರೀತೇವೆ. ಕಡೆ ಕಾಲಲ್ಲಿ ತಾ, ಹಸ್ತ, ದಿಂದ, ದಿಕ್ಕುತಕ್ಕ, ತಾ, ತೋಮ್, ತದ್. ಅದೇ ರೀತಿಯಲ್ಲಿ ಸಿಂಕ್ರೊನೈಸೇಷನ್. ತಾ, ಹಸ್ತ, ದಿಂದ, ದಿಕ್ಕುತಕ್ಕ, ತಾ, ತೋಮ್, ತದ್ದಿನ್ನಕ್ಕ, ತಾ, ಹಸ್ತ, ದಿಂದ, ಕುತಕ, ತಾ, ತೋಮ್, ತದ್ದಿನ್ನಕ್ಕ. ಇದು ಸಿಂಕ್ರೊನೈಸೇಷನ್. ಮತ್ತು ರಿದಮನ್ನು ಆ್ಯಂಕಲ್ ಬೆಲ್ಟ್ ಬೇಕು, ಹಿಮ್ಮೇಳ ಬೇಕು. ಡೆಮೋವನ್ನು 1 ಗಂಟೆ ಕೊಡ್ತೇವೆ ನಾವು ವಿತ್ ಆಲ್ ನಾಲೆಜ್. ಮತ್ತು ಕಾಲಲ್ಲಿ ತಿತ್ತಿ ತೈ, ತಿತ್ತೈ, ತಕ್ಕ ದಿಮ್ಮಿ, ತಕ್ಕಿಟ್ಟ, ಇದನ್ನೀಗ ಗೊಂಬೆಯಲ್ಲಿ ಇಲ್ಲಿ ನೋಡಿ, ಸ್ಪಷ್ಟ ಕಾಲುಗಳನ್ನು ನೋಡಿ. ತಿತ್ತಿತ್ತೈ, ತಿತ್ತೈ, ತಿತ್ತಿತ್ತೈ, ತಿತ್ತೈ, ತಕ್ಕ ದಿಮ್ಮಿ, ತಕ್ಕಿಟ್ಟ, ತಿತ್ತಿತ್ತೈ, ತಕ್ಕ ದಿಮ್ಮಿ, ತಕ್ಕಿಟ್ಟ, ತಿತ್ತಿತ್ತೈ, ತಕ್ಕ ದಿಮ್ಮಿ, ತಕ್ಕಿಟ್ಟ, ತಿತ್ತಿತ್ತೈ, ದಿಮ್ಮಿ, ತಕ್ಕಿಟ್ಟ, ತಿತ್ತಿತ್ತೈ, ತಿತ್ತಿತ್ತೈ, ತಿತ್ತೈ, ತಿತ್ತಿತ್ತೈ, ತಿತ್ತೈ. ಇದು ಟ್ಯಾಲಿ ಇದೆಯಾ? ಟ್ಯಾಲಿ ಆಗ್ತದಾ? ಹೌದಾ? ಅಂದ ನಂತರ ಆ ಶಬ್ದಕ್ಕಾಗಿ ಹೋರಾಟ ಕೊಡಬೇಕು. ಅದಕ್ಕಾಗಿ ನೀವು ಡೆಡಿಕೇಶನ್ ಕೊಡಬೇಕು. ಅದ ನಂತರ ಇನ್ನೊಂದು ತಾಳ, ಧೀಮ್ ತದ್ದಿ ದಿಮ್ಮಿತ್ತ, ಧೀಮ್ ತದ್ದಿ ದಿಮ್ಮಿತ್ತ, ದಿಮ್ಮಿತ್ತ, ಧೀಮ್ ತದ್ದಿ ದಿಮ್ಮಿತ್ತ, ಧೀಮ್. ಸಾಕಲ್ಲ? ಇನ್ನು ತಲೆನೋವು ಶುರುವಾಗ್ತದೆ. ಈ ಡೆಮೋವನ್ನು ನಾವು 1 ಗಂಟೆ ಕೊಡ್ತೇವೆ. 1 ಗಂಟೆ. ಇದು ಮಾತ್ರ ಅಲ್ಲ, ಇದು ನಾನು ನಿಮಗೆ ಇದು ಟ್ರೆಡಿಷನ್. ಹೌದು, ಯಾಕಂದ್ರೆ ಈ ಕೈಯಲ್ಲಿ ಹಿಡಿಬೇಕು. ಇದು ಬಲ ಕೈಯಲ್ಲಿ. ಬಿಡಬೇಡಿ. ಹೌದು. ನೋಡಿ, ಈಗ ನಿಮ್ಮದು ಎಷ್ಟು ಸುಲಭ ಇದೆ ನೋಡಿ. ಇದರ ವೆಯ್ಟ್ ಇರ್ತದೆ. ಇದು ಡಿಪೆಂಡ್ಸ್ ಆನ್ ಕ್ಯಾರೆಕ್ಟರ್. ಇದೀಗ ಲೈಟ್ ವೆಯ್ಟ್. ಇದು ಕ್ಯಾರೆಕ್ಟ್ರು. ಇದನ್ನು ಅದರ ಯೋಗ್ಯತೆ ಹಾಳು ಮಾಡಬಾರ್ದು. ಮತ್ತೆ ನೋಡಿ, ಇಟ್ಸ್ ಬೆಟರ್. ಅದು ಏನಾಗತ್ತೆ ಕೇಳಿದರೆ, ಅದು ಮ್ಯಾನ್ ಮೇಕ್ಸ್ ಅಂತ ಹೇಳ್ತಾರೆ, ಪರ್ಫೆಕ್ಟ್ ಹೇಳ್ತಾರಲ್ಲ, ಹಾಗೆ ಪರ್ಫೆಕ್ಟ್. ಹಾಗೆ ನೋಡಿದ್ರಲ್ಲ, ಈ ವಿಡಿಯೋ ನೋಡಿದ್ಮೇಲೆ ನನಗನ್ಸಿದ್ದೇನು ಅಂತಂದರೆ, ಬೊಂಬೆ ಆಟಗಳ ಬಗ್ಗೆ ನಮಗೆ ತೀರಾ ಕಡಿಮೆ ಗೊತ್ತಿದೆ ಅಂತ. ಒಂದು ಬೊಂಬೆ ಆಟದ ಮೂಲಕ ಒಂದು ಕಥೆಯನ್ನು ಹೇಳ್ತಾರೆ ಅಂತಂದರೆ ಅದು ಯಕ್ಷಗಾನದ ರೂಪದಲ್ಲಿ. ಇದು ನಿಜವಾಗ್ಲೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಇದ್ರ ಬಗ್ಗೆ ತೀರಾ ಕಡಿಮೆ ಗೊತ್ತಿದೆ, ನಾವು ಕಡಿಮೆ ತಿಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತು. ಸೊ ಭಾಸ್ಕರ್ ಸರ್ಗೆ ನಮ್ಮಂಥವ್ರ ಸಪೋರ್ಟು ತುಂಬಾ ಅವಶ್ಯಕತೆ ಇದೆ. ಅಂದರೆ ಸಪೋರ್ಟ್ ಅಂತಂದರೆ ಬರೀ ದುಡ್ಡಂತಲ್ಲ, ಒಂದು ರೆಕಗ್ನಿಷನ್, ಒಂದು ಅಪ್ರಿಷಿಯೇಷನ್. ಇದು ಅವ್ರಿಗೆ ಎಷ್ಟೋ ಶಕ್ತಿ ಕೊಡುತ್ತೆ ಇನ್ನೂ ಈ ಥರದ ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕೆ. ಸೊ ಭಾಸ್ಕರ್ ಸರ್,
ನಿಮ್ಮನ್ನು ಭೇಟಿ ಮಾಡಿದ್ಮೇಲೆ ನಮಗನ್ಸೋದಿಷ್ಟೇ, ನೀವು ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ದೊಡ್ಡವರು. ನೀವು ಮಾಡಿರುವ ಸಾಧನೆ ತುಂಬಾ ಅಪಾರ. ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಇನ್ನಷ್ಟು ಇದೇ ಥರ ನಮ್ಮ ರಾಜ್ಯದ ಬೊಂಬೆ ಆಟವನ್ನು ಯಕ್ಷಗಾನದ ಮೂಲಕ ನೀವು ಕತೆ ಹೇಳೋದಕ್ಕೆ ಹೊರಟಿರೋ ಈ ಒಂದು ಕಲೆಯನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ, ಇನ್ನೂ ಪ್ರಪಂಚಾದ್ಯಂತ ಇದನ್ನು ತಲುಪಿಸಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೇವೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅದು ಲೈಕ್ ಮಾಡಿ, ಶೇರ್ ಮಾಡಿ, ಅಲ್ಲ, ಕಮೆಂಟ್ ಶಾರ್ಟ್ ಮಾಡಿ, ಅಲ್ಲ. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೃಷ್ಣ ಬೆಲ್ ಐಕಾನ್ ಅನ್ನುವ ಪ್ರೆಸ್ ಕಲ್ಪನೆ ಮಾಡಿ. ಹೋಗ್ತಾ ಇದೆ. ಸಮಯ ಆದರೆ ಅರ್ಜುನ ಅನ್ನುವ ಉಪ್ಪಿನ ಕಲ್ಪನೆ ಕುದ್ರು ಹೋಗಿದೆ. ಕುಂದಾಪುರದ ಸೈಡ್ ಹೋದಾಗ ಈಗ ದಯವಿಟ್ಟು ನಿಮ್ಮ ಒಂದ್ಸಲ ಅಜ್ಜ ಭೇಟಿ ಮಾಡಿ. ಅಜ್ಜನೇ ಅಲ್ಲ, ಅಜ್ಜನ ಸುಮ್ಮನೆ ಟೈಮ್ ಇನ್ಯಾರಿಗೂ ಪಾಸ್ಗಂತ ಸೇರಿ ಹೋಗ್ಬೇಡಿ, ಹೋಗ್ಲಿಕ್ಕೆ ಬಿಕಾಸ್ ಆಗಲ್ಲ. ಅವ್ರಿಗೆ ಅಷ್ಟು ಟೈಮು ಆ ಇರೋದಿಲ್ಲ. ಕಲ್ಪನೆಯನ್ನು ಹಾಳು ಮಾಡಿ. ನಿಜವಾಗ್ಲೂ ನೀವು ಅಂದ್ರೆ ನಿಮ್ಮ ಇದರಲ್ಲಿ ಮನೆಯಲ್ಲಿ ಆಸಕ್ತಿ ಹೊಂದಿದ್ರೆ ದಯವಿಟ್ಟು ಅವ್ರನ್ನ ಟ್ರೆಡಿಷನಲ್ ಈಗ ನೋಡಿ, ನಮ್ಮ ಹನುಮಂತ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.